ಫ್ರೆಂಡ್ಸ್ ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕತ್ತೀನಿ ಅಂದ್ರೆ ರೀ, ನಮ್ಮ ಹಿತ್ತಲದಾಗ ನುಗ್ಗಿ ಗಿಡ ಹಚ್ಚಿನ್ಯಾನ. ನುಗ್ಗಿ ಸೊಪ್ಪು ನೋಡ್ರಿ, ನನಗಂತೂ ನುಗ್ಗಿ ಸೊಪ್ಪು ಭಾಳ ಇಷ್ಟ ರೀ. ಅದ್ರದ್ದು ಸಬ್ಜಿ ಮಾಡಿ ತೋರಿಸ್ತಾನೆ ನೋಡ್ರಿ. ಈಗ ಹೂವು ನುಗ್ಗಿ ತಪ್ಪಲ ಎರಡೂ ತೊಗೊಂಡೀನಿ ರೀ. ಹಸಿ ಮೆಣಸಿನ್ಕಾಯಿ ಮಿಕ್ಸರ್ ಜಾರಿಗೆ ಹಾಕಾಕತ್ತೀನಿ ರೀ. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ಹಾಕೊಳ್ಳೋದು ರೀ. ನಾ ಒಂದು 7 ತೊಗೊಂಡೀನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಹಾಕತ್ತನು. ಈಗ ಹಿಂಗೆ ತರಿ ರುಬ್ಕೊಂಡೀನಿ ನೋಡ್ರಿ. ಭಾಳ ಸಣ್ಣ ಏನು ಮಾಡಬಾರ್ದು, ತರಿ ರುಬ್ಕೊಳ್ಳೋದ್ರಿ. ಈಗ 1 ಚಮಚ ಎಣ್ಣೆ ಹಾಕಾಕತ್ತೀನಿ ರೀ. ಮ್ಯಾಲೊಂದು ಅರ್ಧ ಚಮಚ ಹಾಕಿನು. 1 ಚಮಚ ಜೀರಿಗೆ ರೀ. ಒಗ್ಗರ್ನಿಗೆ ಜೀರಿಗೆ ಹಾಕೊಳತ್ತೀನಿ ರೀ. ಅದ್ರೊಳಗೆ ಅರಿಶಿನ ಪುಡಿ ಐತಿ, ಅದಕ್ಕೆ ಹಂಗೆ ಅರಿಶಿನ ಪುಡಿಗಳನ್ನ ಹಳದಿ ಕಾಣತೈತೆ ರೀ ಜೀರಿಗೆ ಒಳಗೆ. ಈಗ ಚಟಪಟ ಸಿಡಿಯಾಕತ್ತ ನೋಡ್ರಿ ಅವ. ಈಗ ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ. ಈಗ 1 ಚಮಚ ಅರಿಶಿನ ಪುಡಿ ಹಾಕತ್ತೀನಿ ನೋಡ್ರಿ. ಕೆಂಪನಂಗೆ ಹುರ್ಕೋಬೇಕು ರೀ ತಾವ. ಈ ಪಲ್ಯ ಅಂತೂ ಭಾಳ ರುಚಿಯಾಗಿರ್ತೈತೆ ರೀ. ನಾವು ಹಳ್ಳಿ ಕಡೆ ಎಲ್ಲ ನಮ್ಮ ಹೊಲದಾಗ ಹಚ್ಚಿದ್ದು ಗಿಡ ಅದಾವೆ ರೀ, ಎಲ್ಲ ಮಾಡ್ಕೊಂಡು ತಿಂತಿದ್ದೀವಿ. ಈಗ ನಮ್ಮ ಹೊಲದಾಗಿಂದ ಬೀಜ ತಂದ ನನ್ನ ಸೈಡ ನಮ್ಮ ಜಾಗ ಒಂದು ಸ್ವಲ್ಪ ಐತಿ, ಹಿತ್ಲಾಗ ಹಾಕಿದ್ದೇನೆ ರೀ. ಈಗ ನೋಡ್ರಿ, ರುಬ್ಬಿಟ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿದ ಖಾರ ಹಾಕಾಕತ್ತೀನಿ ರೀ. ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಒಂದು ಅರ್ಧ ಕಪ್ ಕಡ್ಲೆಕಾಳು ನೆನೆಸಿಟ್ಟಿರೋ ಹಾಕಾಕತ್ತೀನಿ ನೋಡ್ರಿ. ಈ ಕಡ್ಲೆಕಾಳು ಹಾಕೋದ್ರಿಂದ ಬಾಯಾಗ ಪಲ್ಯದಾಗ ಸಿಗೋಣ ನಡಕ್ಕೆ ಟೇಸ್ಟ್ ಬರ್ತೈತೆ ರೀ. ಅದ್ರ ಸಲ ಹಾಕತ್ತೀನಿ ನೋಡ್ರಿ. ಹೂವು ತಪ್ಪಲ ಎಲ್ಲ ಬಿಡಿಸ್ಕೊಂಡು ಸ್ವಚ್ಛ ಹಂಗೆ ನೀರು ಕಡೆ 2 ಸರ್ತಿ ಹಾಕಿ ತೊಳೆದಿಟ್ಕೊಂಡೀನಿ ರೀ. ಈಗ ಹಾಕ್ತೇನೆ ರೀ ಅದನ್ನು. ಅದರ ಬೆಳ್ಳುಳ್ಳಿನೂ ಹಾಕೀನಿ ರೀ ಒಗ್ಗರ್ನಿಗೆ. ಈ ರೀತಿ ಹಿಂಗೆ ತಾಜಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಮಸ್ತ್ ರುಚಿ ಆಕೈತೆ ರೀ. ಆ ಹೂವು ನೋಡ್ರಿ, ಇದ್ರೊಳಗೆ ಹೂವಾಗಿದ್ದು ಅವು ಹಾಕಿದ್ದೀನಿ ರೀ. ಈಗ ಹೆಸರು ಬೇಳೆ ರೀ 1 ಕಪ್ ನೆನೆಸಿಟ್ಕೊಂಡಿರುವ ಅದ್ರಾಗ ಹಾಕಾಕತ್ತೀನಿ ರೀ. ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ ಹಾಕ್ಬೇಕು ರೀ, ಟೇಸ್ಟ್ ಭಾಳ ಚಲೋ ಆಗ್ತೈತಿ. 1 ಕಪ್ ಅಟ್ಟು ಹಾಕಾಕತ್ತೀನಿ ರೀ ನಾನು. ಒಣಾದ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ, ಹಸಿದು ಇರ್ತೈತ್ರಲ್ಲೇ ಕಾಯಿ ಒಡೆದ ಹಸಿ ಕೊಬ್ಬರಿ ತುರಿ ಹಾಕಿ ಮಾಡ್ಬೇಕು ರೀ ಇದ್ರಾಗ, ಅಂದ್ರೆ ರುಚಿ ಬರ್ತೈತಿ ಪಲ್ಯ. ಮ್ಯಾಲ ಉಪ್ಪು ಹಾಕಾಕತ್ತೀನಿ ರೀ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಉರಿ ಅಂತೂ ಸ್ಲೋ ಇಟ್ಟ ಬೇಯಿಸ್ಕೋಬೇಕು ರೀ ಇದನ್ನು, ಜೋರು ಇಡಕ್ಕೆ ಹೋಗ್ಬಾರ್ದು ರೀ. ಈಗ ಆಗೈತಿ, ಈಗ ಇಳ್ಸಾತೀನಿ ನೋಡ್ರಿ ಇದನ್ನು. ನೋಡಿರಿ ಪಲ್ಯ ಎಲ್ಲ ರೆಡಿ ಆಗೈತಿ. ಮ್ಯಾಲೆ ಉಳಿದಿರೋದು ಒಂದು ಸ್ವಲ್ಪ ಇಟ್ಕೊಂಡಿನಿ ಎತ್ತಿ, ಹಸಿ ಕೊಬ್ಬರಿ ತುರಿನೂ ಅದ್ರೊಳಗೆ ಉದುರಿಸಿದನು ರೀ. ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ನೀವು ಎದ್ರ ಬೇಕಾದ್ರ ಜೊತೆನೂ ತಿನ್ಬೋದು ರೀ. ನೋಡಿರಿ ಎಷ್ಟು ಮಸ್ತ್ ಆಗೈತೆ ರೀ. ರುಚಿನೂ ಅಷ್ಟು ಚಲೋ ಆಗಿರ್ತೈತೆ ರೀ. ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ, ನೀವು ಗೊತ್ತಾಕೈತಿ ಅದ್ರ ರುಚಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.